ಮೊದಲನೇದಾಗಿ NDA ಎಕ್ಸಾಮ್ ಅಂದ್ರೆ ಏನು? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಆರ್ಮಿ ಆಫೀಸರ್ ಆಗ್ಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡಿರೋರು ಅವರು ಈ NDA ಎಕ್ಸಾಮ್ಸ್ ನ ಬರೀಬಹುದು. ಹಾ, ಈ 900 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ? ಇದ್ರಲ್ಲಿ ನಂಗೆ 507 ಮಾರ್ಕ್ಸ್ ಬಂದಿದೆ. ಇಡೀ ರಾಜ್ಯದಲ್ಲಿ ನಡೆಯುತ್ತಾ ಈ ಪರೀಕ್ಷೆ ದೇಶದಲ್ಲಿ ನಡೆಯುವಂತ ಪರೀಕ್ಷೆ? ಇಡೀ ದೇಶದಲ್ಲಿ ನಡೆಯುವಂತ ಪರೀಕ್ಷೆ. ಇಂಡಿಯನ್ ಆಗಿರೋರು ಯಾರಾದ್ರೂ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. SSB ಇಂಟರ್ವ್ಯೂ ಈಗ ಜಸ್ಟ್ ರಿಟರ್ನ್ ಎಕ್ಸಾಮ್ಸ್ ಕ್ಲಿಯರ್ ಆಗಿತ್ತು. ಅವರೆಲ್ಲರಿಗೂ ಕ್ಯಾರೆಕ್ಟರ್ಸ್ ಅವ್ರು ಸೂಟ್ ಆಗ್ತಾರಾ ಈ ಪ್ರೊಫೆಷನ್ಗೆ ಅಂತ ಚೆಕ್ ಮಾಡಕ್ಕೆ ಅಂತ SSB ಇಂಟರ್ವ್ಯೂಸ್ ಇದೆ. ಮಾಜಿ ಸೈನಿಕ ಪುತ್ರನ ಅಮೋಘ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಪುಟ್ಟ ಹಳ್ಳಿಯ ಯುವಕ ಇವತ್ತು NDA ಅನ್ನುವಂತ ಪರೀಕ್ಷೆಯನ್ನ ಬರೆದು ಆರ್ಮಿ ಆಫೀಸರ್ ಆಗೋದಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಬಹಳ ಅದ್ಭುತವಾದಂತ ಸಾಧನೆ ಅಂತಾನೆ ಹೇಳ್ಬೋದು. ತುಮಕೂರಿನ ಇತಿಹಾಸದಲ್ಲೇ ಈ ಯುವಕ ಮಾಡಿರುವಂತ ಸಾಧನೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಒಂದು ಸನ್ನಿವೇಶ. ಇವತ್ತು ಅಮೋಘ್ ಟಿವಿ ಸ್ಟುಡಿಯೋದಲ್ಲಿ BM ಚಾಣಕ್ಯ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. BM ಚಾಣಕ್ಯ ಶಾಸ್ತ್ರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್ ಸರ್, ಮೊದಲನೇದಾಗಿ NDA ಎಕ್ಸಾಮ್ ಅಂದ್ರೆ ಏನು? ಆ ಎಕ್ಸಾಮ್ ಯಾವುದರ ಒಂದು ಪರೀಕ್ಷೆಯ ಉದ್ದೇಶ ಏನು? ಇದೆಲ್ಲದ್ರ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು. ಈಗ ಜಗತ್ತಲ್ಲಿ ತುಂಬಾ ಎಷ್ಟೊಂದು ಮಿಲಿಟರಿ ಅಕಾಡೆಮೀಸ್ ಇದಾವೆ. ಅಂದ್ರೆ ಮಿಲಿಟರಿನೇ ಮೇಂಟೈನ್ ಮಾಡಿ ಅದರಲ್ಲಿ ಅವ್ರ ಸ್ಟೂಡೆಂಟ್ಸ್ ನ ಓದಿಸುವಂತದ್ದು. ಅದೇ ತರದ ಒಂದು ಮಿಲಿಟರಿ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಈ ಡಿಫೆನ್ಸ್ ಅಕಾಡೆಮಿಗೆ ಹೋಗ್ಬೇಕು ಅಂದ್ರೆ ಇದಕ್ಕೆ ಹೋಗೋದು ಆಫೀಸರ್, ಆರ್ಮಿ ಆಫೀಸರ್ ಆಗಕ್ಕೆ ಅಂತ. ಇಲ್ಲಿ ಟ್ರೈನ್ ಮಾಡ್ತಾರೆ ಆರ್ಮಿಲಿ ಆಫೀಸರ್ ಆಗಕ್ಕೆ. ಸೊ ಆರ್ಮಿ ಆಫೀಸರ್ ಆಗ್ಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡಿರೋರು, ಯಾರು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಇದಾರಲ್ಲ, ಅವರು ಈ NDA ಎಕ್ಸಾಮ್ಸ್ ನ ಬರೀಬಹುದು. ಈ NDA ಎಕ್ಸಾಮ್ಸ್ ವರ್ಷದಲ್ಲಿ 2 ಸರಿ ನಡೆಸ್ಕೊಂಡ್ ಕೊಡ್ತಾರೆ. ಒಂದು ಏಪ್ರಿಲ್ ಅಲ್ಲಿ ಮತ್ತೆ ಇನ್ನೊಂದು ಸೆಪ್ಟೆಂಬರ್ ಅಲ್ಲಿ. ಈ 2 ಅಟೆಂಪ್ಟ್ ಅಲ್ಲಿ ನಾವ್ ಯಾವ್ದಾದ್ರು ಕೊಡ್ಬೋದು. ಒಟ್ಟು ವಯಸ್ಸು 16 ವರೆಯಿಂದ ಹಿಡಿದು 19 ವರೆ ಒಳಗಡೆ ಇರಬೇಕು. ಜೊತೆಗೆ ನಾವು ಫಸ್ಟ್ PUC ಅಥವಾ 11th ಕ್ಲಾಸ್ ಕ್ಲಿಯರ್ ಮಾಡಿರ್ಬೇಕು. ಇಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಮತ್ತೆ ಜೊತೆಗೆ ಅನ್ಮ್ಯಾರಿಡ್ ಸ್ಟೇಟಸ್ ಇದೆ, ಅದೊಂದಿದೆ. ಇದೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಈ NDA ಎಕ್ಸಾಮ್ಸ್ ಏನಿದೆಯಲ್ಲ, ಇದು UPSC ನೇ ಕಂಡಕ್ಟ್ ಮಾಡುವಂತ ಎಕ್ಸಾಮ್ ಆಗಿದೆ. ಈ NDA ಎಕ್ಸಾಮ್ಸ್ ಟೋಟಲ್ 900 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ. 2 ಪೇಪರ್ ನ ಒಂದೇ ದಿವಸ ಕಂಡಕ್ಟ್ ಮಾಡ್ತಾರೆ. ಒಂದು MAT ಪೇಪರ್ ಅಂತ. ಇದರಲ್ಲಿ ಮ್ಯಾಥ್ಸ್ ಇಂದು ಟೋಟಲ್ 120 ಕ್ವಶನ್ ಇರುತ್ತೆ. 2.5 ಗಂಟೆ ಇದೊಂದು ಪೇಪರ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಎಲ್ಲಾ ಕ್ವಶನ್ಸ್ ಜಸ್ಟ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅಂದ್ರೆ ನಾವು ಕರೆಕ್ಟ್ ಆಪ್ಷನ್ ನ ಟಿಕ್ ಮಾಡ್ಬೇಕು. ಈ ತರದ ಮ್ಯಾಥ್ಸ್ ಪೇಪರ್ ಇರುತ್ತೆ. ನೆಕ್ಸ್ಟ್ ಅದೇ ತರ GAT ಪೇಪರ್ ಇರುತ್ತೆ. ಅದು 600 ಮಾರ್ಕ್ಸ್ ಇರುತ್ತೆ. ಅದು 150 ಕ್ವಶನ್ ಇರುತ್ತೆ. ಅದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 2.5 ಗಂಟೆ ಟೈಮ್ ಇರುತ್ತೆ. ಈ GAT ಪೇಪರ್ ಅಲ್ಲಿ ಜನರಲ್ ನಾಲೆಡ್ಜ್, ತಿರ್ಗಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸಿವಿಕ್ಸ್, ಜಿಯೋಗ್ರಫಿ, ಹಿಸ್ಟ್ರಿ ಜೊತೆಗೆ ಇಂಗ್ಲಿಷ್ ಕೂಡ ಕೇಳ್ತಾರೆ. ಒಟ್ಟು 900 ಮಾರ್ಕ್ಸ್ ಇರುವಂತದ್ದು. ಹಾ, ಈ 900 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಇದರಲ್ಲಿ? ಇದರಲ್ಲಿ ನಂಗೆ 507 ಮಾರ್ಕ್ಸ್ ಬಂದಿದೆ. ಕಟ್ ಆಫ್ 350 ಹತ್ರ ಬಂದು ನಿಂತ್ಕೊಳ್ಳುತ್ತೆ. NDA ಎಕ್ಸಾಮ್ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಈ ಒಂದು ಪರೀಕ್ಷೆ ಬರೀಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ನನಗೆ ಅದೇ ನಮ್ ತಂದೆಯವ್ರೇನು ಆರ್ಮಿ ಸರ್ವಿಸ್ ಮಾಡಿದಾರಲ್ಲ, ಸೋಲ್ಜರ್ ಆಗಿ 17 ವರ್ಷ ಅವ್ರು ಸರ್ವಿಸ್ ಮಾಡಿದ್ದಾರೆ. ಈಗ ರಿಟೈರ್ ಆಗಿದ್ದಾರೆ. ಅವರು ಬ್ಲಡ್ ಲೈನ್ ಅಲ್ಲಿ ಅದೇನು ಆರ್ಮಿ ಸರ್ವಿಸ್ ಮಾಡ್ಬೇಕು, ದೇಶಕ್ಕೆ ಸೇವೆ ಮಾಡ್ಬೇಕು ಅಂತ ಇದೆಯಲ್ಲ, ಅದನ್ನ ನನಗೆ ಮುರಿಯಕ್ ಇಷ್ಟ ಇಲ್ಲ. ಸೊ ನಾನು ಕೂಡ ಆರ್ಮಿಗೆ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಈ NDA ಎಕ್ಸಾಮ್ಸ್ ನ ಇಂಟ್ರೆಸ್ಟ್ ಇಂದ ಬರ್ದಿದ್ದು. ಇಡೀ ರಾಜ್ಯದಲ್ಲಿ ನಡೆಯುತ್ತಾ ಈ ಪರೀಕ್ಷೆ, ದೇಶದಲ್ಲಿ ನಡೆಯುವಂತ ಪರೀಕ್ಷೆ? ಇಡೀ ದೇಶದಲ್ಲಿ ನಡೆಯುವಂತ ಪರೀಕ್ಷೆ. ಇಂಡಿಯನ್ ಆಗಿರೋರು ಯಾರಾದ್ರೂ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಎಷ್ಟು ಜನ ಬರ್ದಿದ್ದಾರೆ ಎಕ್ಸಾಮ್? ರಾಜ್ಯದಲ್ಲಿ ಎಷ್ಟು ಜನ? ಟೋಟಲ್ ಇಂಡಿಯಾಲಿ ಹೇಳ್ಬೇಕಂದ್ರೆ ಅಪ್ರಾಕ್ಸಿಮೇಷನ್ ಪ್ರಕಾರ 5 ರಿಂದ 6 ಲಕ್ಷ ನಾನ್ ಬರ್ದಿದ್ದು NDA 2024 ಗೆ ಅಪ್ಲೈ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಕಡಿಮೆ ಜನ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ನಂಗೆ ಗೊತ್ತಿರೋ ಪ್ರಕಾರ ನಾನು ಮತ್ತೆ ಶ್ರೇಯಸ್ ಎಸ್ ಪಾಟೀಲ್ ಅಂತ ಇನ್ನೊಬ್ಬ, ನಾವಿಬ್ರೆ NDA ಆಗಿರೋದು. ಸೂಪರ್. 792 ಜನರಲ್ಲಿ 64ನೇ ರ್ಯಾಂಕ್ ಬಂದಿದ್ದೀರಾ ನೀವು? ಹೌದು. ಇಡೀ ಕರ್ನಾಟಕದಲ್ಲಿ ಇಂತ 64ನೇ ರ್ಯಾಂಕ್ ಪಡೆದಂತವ್ರು ಮತ್ತೆ ನೀವು ಎಷ್ಟನೇವ್ರು ಅಂತ? ಟೋಟಲ್ ಏನಿದೆಯಲ್ಲ, ನಾನು ಹೇಳಿದಂಗೆ 5 ರಿಂದ 6 ಲಕ್ಷ ರಿಟರ್ನ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದ್ರು. ಇದಾಗಿದ್ದಾದ್ಮೇಲೆ 5 ದಿವಸ SSB ಇಂಟರ್ವ್ಯೂ ಅಂತ ಇರುತ್ತೆ. ಅದು ನಮ್ಗೆ ಕಾಲ್ ಮಾಡ್ತಾರೆ. ಲೈಕ್ ನನಗೆ ಭೂಪಾಲ್ ಬಿದ್ದಿತ್ತು, ಅಲ್ಲಿಗೆ ಹೋಗಿ ನಾನು ರಿಪೋರ್ಟ್ ಮಾಡ್ಬೇಕಿತ್ತು. ಅದೇ ತರ ಪ್ರಯಾಗ್ರಾಜ್ ಅಂತೆ, ತಿರ್ಗಾ ಬ್ಯಾಂಗ್ಳೂರ್, ಮೈಸೂರು ಇಲ್ಲೂ SSB ಸೆಂಟರ್ ಇದಾವೆ. ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬೇರೆಯವರು ಹೋಗ್ಬೇಕಿತ್ತು. ನಾನ್ ಭೂಪಾಲ್ಗೆ ಹೋಗಿದ್ದೆ.
ನಂದು ಇಂಟರ್ವ್ಯೂ ಕ್ಲಿಯರ್ ಆಯ್ತು. ಈ SSB ಇಂಟರ್ವ್ಯೂ ಕ್ಲಿಯರ್ ಆಗಿದಾದ್ಮೇಲೆ ತಕ್ಷಣನೇ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡ್ ಕೊಡ್ತಾರೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ನಮ್ಮ ಪೂರ್ತಿ ಬಾಡಿ ಎಲ್ಲ ಕೇಪಬಿಲಿಟಿ ಸರಿ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡಿದಾದ್ಮೇಲೆ ನಮ್ದು ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ. ಇದರಲ್ಲಿ ರೆಕಮೆಂಡ್ ಆಗಿ ಯಾರ್ಯಾರು ಇಂಟರ್ವ್ಯೂ ಕ್ಲಿಯರ್ ಮಾಡಿರ್ತಾರಲ್ಲ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್ ಅವ್ರದ್ದು ಹೆಸರು ಇರುತ್ತೆ. ಅದಾಗಿದ್ದಾದ್ಮೇಲೆ ಮಾರ್ಕ್ಸ್ ಕೂಡ ಬಿಡ್ತಾರೆ. SSB ಇಂಟರ್ವ್ಯೂ ಈಗ ಜಸ್ಟ್ ರಿಟರ್ನ್ ಎಕ್ಸಾಮ್ಸ್ ಕ್ಲಿಯರ್ ಆಗಿತ್ತು. 8,303 ಜನದ ರಿಟರ್ನ್ ಎಕ್ಸಾಮ್ಸ್ ಕ್ಲಿಯರ್ ಆಗಿತ್ತು. ಅವ್ರೆಲ್ಲಾರ್ದು ಕ್ಯಾರೆಕ್ಟರ್ಸ್ ಚೆನ್ನಾಗಿದ್ಯಾ, ಕರೆಕ್ಟ್ ಆಗಿದ್ಯಾ, ಅವ್ರು ಸೂಟ್ ಆಗ್ತಾರಾ ಈ ಪ್ರೊಫೆಷನ್ಗೆ ಅಂತ ಚೆಕ್ ಮಾಡಕ್ಕೆ ಅಂತ SSB ಇಂಟರ್ವ್ಯೂಸ್ ಅಂತ ಇರ್ತಾರೆ. ಕಷ್ಟ ಅಂತಾರೆ ಈ SSB ಇಂಟರ್ವ್ಯೂ ಬಹಳ ಕಷ್ಟ, ಅದನ್ನ ನೀವು ಪಾಸ್ ಮಾಡಿದೀರಾ ಅದು ಗ್ರೇಟ್ ಅನ್ನುವಂಥದ್ದು. ಯಾಕೆ ಇದು SSB ಇಂಟರ್ವ್ಯೂ ಕಷ್ಟ ಅಂತ ಯಾಕೆ ಹೇಳ್ತಾರೆ? ಕಷ್ಟ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದರಲ್ಲಿ ಮೋಸ ಮಾಡಕ್ಕೆ ಅಂತ ಯಾವ್ದೋ ಚಾನ್ಸ್ ಇರಲ್ಲ. ಅವರು ತುಂಬಾ ಕ್ಲಿಯರ್ ಆಗಿ ಟೆಸ್ಟಿಂಗ್ ಮಾಡ್ತಾರೆ. ಮೋಸ ಮಾಡಕ್ಕೆ ಹೆಂಗೆ ಚಾನ್ಸ್ ಬಿಡಲ್ವೋ ಅದೇ ತರ ಯಾವ್ದೇ ಒಂದು ಟ್ಯಾಲೆಂಟ್ ನ ತಪ್ಪಿಸ್ಕೊಂಡೋಗಕ್ಕೂ ಬಿಡಲ್ಲ. ಅಷ್ಟು ಕರೆಕ್ಟ್ ಆಗಿ ಟೆಸ್ಟಿಂಗ್ ಮಾಡ್ತಾರೆ ಅವರು. ಸೊ ಅದ್ರಾಗೆ ಎಲ್ಲಾ ಫ್ಯಾಕ್ಟರ್ಸ್, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ನಮ್ದು ಎಜುಕೇಶನ್ ಲೆವೆಲ್ ಹೆಂಗಿದೆ ಅಂತ ಹಿಡಿದು ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ಇದಾನ ಇಲ್ವಾ ಅವ್ರನ್ನು ಚೆಕ್ ಮಾಡ್ತಾರೆ ಅವರು. ಒಂದು ವಿಷಯನೂ ಬಿಡಲ್ಲ, ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಎಲ್ಲದನ್ನು ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡೋದ್ರಿಂದ ಇದನ್ನ ಕಷ್ಟ ಅಂತ ಅಂತಾರೆ. ನಿಮ್ಗೆ ಎಷ್ಟು ವರ್ಷ ಈಗ? ನನ್ಗೆ ಈಗ 17 ವರ್ಷ. 17 ವರ್ಷಕ್ಕೆ ಇಷ್ಟೆಲ್ಲ ಒಂದು ದೊಡ್ಡ ಇಂಟರ್ವ್ಯೂನ ಫೇಸ್ ಮಾಡಿ, ಇಷ್ಟೆಲ್ಲ ದೊಡ್ಡ ಪರೀಕ್ಷೆಗಳನ್ನ ಫೇಸ್ ಮಾಡಿ, ಎಲ್ಲದರಲ್ಲೂ ಕೂಡ ಜಯಶೀಲರಾಗಿ ಬಂದು ತುಮಕೂರ್ಗೂ ಒಂದು ಹೆಮ್ಮೆ, ತುಮಕೂರ್ಗೂ ಒಂದು ಕೀರ್ತಿ ಅಂತಾನೆ ಹೇಳ್ಬೋದು. ಯಾಕೆ ಸಾಧ್ಯವಾಯ್ತು ಇಷ್ಟು ಧೈರ್ಯ, ಇಷ್ಟು ಒಂದು ದೊಡ್ಡ ಪರೀಕ್ಷೆಗಳನ್ನ, ದೊಡ್ಡ ಇಂಟರ್ವ್ಯೂಗಳನ್ನ ಫೇಸ್ ಮಾಡುವಂತ ಒಂದು ಯಾವ ರೀತಿಯಾಗಿ ಬಂತು ಆ ಸದೃಢ ಬಲ? ಒಂದು ನನ್ಗೆ ಆನ್ಲೈನ್ ಸೋರ್ಸಸ್ ಇಂದ ಇದ್ರ ಬಗ್ಗೆ ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಈ NDA ಎಕ್ಸಾಮ್ಸ್ ಬಗ್ಗೆ. ನಮ್ ತಂದೆಯವ್ರ ಆರ್ಮಿಯಿಂದ ಇರೋದ್ರಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಏನಿದಾರಲ್ಲ ಅವ್ರು ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಈ ತರ NDA ಎಕ್ಸಾಮ್ಸ್ ಇದೆ ಅಂತ. ಅದಕ್ಕೋಸ್ಕರ ನಾನು ಆನ್ಲೈನ್ ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ತಗೊಂಡು ಅದಕ್ಕೆ ಪ್ರಿಪೇರ್ ಆದೆ. ಈ ಸಪೋರ್ಟ್ ಸಿಕ್ಕಿರಂತ. ಎಷ್ಟು ವರ್ಷ ಪ್ರಿಪೇರ್ ಆಗಿದೆ? ನಾನು ಈಗ 11th 12th ಏನಿದೆಯಲ್ಲ ಆ ಟೈಮ್ ಅಲ್ಲೇನೆ ನಾನು ಇದಕ್ಕೆ ಪ್ರಿಪೇರ್ ಆಗಿದ್ದು NDA ಎಕ್ಸಾಮ್ಸ್. ಟೈಮ್ ಅಲ್ಲಿ ಇಷ್ಟು ಪ್ರಿಪೇರ್ ಆಗಬಹುದು. ಇದಕ್ಕೆ ಮೂಲ ಯಾವ ರೀತಿಯಾಗಿ ತಯಾರಿ ನಡೆಸಬೇಕು? ಒಂದು ನನ್ಗೆ ಏನ್ ಹೆಲ್ಪ್ ಆಯ್ತು ಅಂತ ನಾನು ಹೇಳ್ತೀನಿ. ಈ NDA ಎಕ್ಸಾಮ್ಸ್ ರಿಟರ್ನ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ 3 ಸಬ್ಜೆಕ್ಟ್ ನ ಅವರು ತುಂಬಾ ಫೋಕಸ್ ಮಾಡ್ತಾರೆ. ಮ್ಯಾಥ್ಸ್, ಇಂಗ್ಲಿಷ್, ಸೈನ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ. ಇಷ್ಟು ಸಬ್ಜೆಕ್ಟ್ ಮೇಲೆ ಒಳ್ಳೆ ಗ್ರಿಪ್ ಇತ್ತು ಅಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಒಂದು ನನ್ನ JEE ಕೋಚಿಂಗ್ ಗೆ ಹೋಗಿರೋದು, ನನ್ಗೆ JEE ಕೋಚಿಂಗ್ ಜಾಯ್ನ್ ಆಗಿದ್ರಿಂದ ಮ್ಯಾಥ್ಸ್ ಮೇಲೆ ಒಳ್ಳೆ ಗ್ರಿಪ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ ನಮ್ ಟೀಚರ್ಸ್. ಇದು ನನಗೆ ಮ್ಯಾಥ್ಸ್ ಗೆ ಹೆಲ್ಪ್ ಮಾಡ್ತು. ಜೊತೆಗೆ ನಾನು 10th ತನಕ CBSE ಏನ್ ಓದಿದ್ದೆ, ನನಗೆ 10th ಟೀಚರ್ಸ್ ಎಲ್ಲ ಒಳ್ಳೆ ಬೇಸ್ ಹಾಕೊಂಡ್ ಕೊಟ್ಟಿದ್ರು ಇಂಗ್ಲಿಷ್ ಅಲ್ಲಿ. ಜೊತೆಗೆ ಸೈನ್ಸ್ ಕೂಡ JEE ಕೋಚಿಂಗ್ ಇಂದ ನನಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದರಿಂದ ನನಗೆ ರಿಟರ್ನ್ ಎಕ್ಸಾಮ್ಸ್ ಗೆ ಕ್ಲಿಯರ್ ಆಯ್ತು. ನಾನು ಎಲ್ಲಾರ್ಗು ಇದನ್ನೇ ಸಜೆಸ್ಟ್ ಮಾಡೋದು. ಚಾಣಕ್ಯ ಅವರೇ, ಈಗ ಶಿರಾದ ದೊಡ್ಡ ಬಾಣಗೆರೆಯಲ್ಲಿ ಹುಟ್ಟಿ ಬಹಳ ಪುಟ್ಟ ಹಳ್ಳಿ ಅದು, ಅಲ್ಲಿಂದ ಈಗ ದೊಡ್ಡ ಒಂದು ಹುದ್ದೆಗೆ ಇರ್ಬೇಕು, ಭಾರತದ ಅತ್ಯುನ್ನತ ಒಂದು ಹುದ್ದೆಗೆ ಇರ್ಬೇಕು ಅಂತ ಆಸೆ ಪಟ್ಟಿದ್ದೀರಾ. ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ? ಈಗ NDA ಎಕ್ಸಾಮ್ಸ್ ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿ, ಮೆಡಿಕಲ್ ಟೆಸ್ಟ್ ಕ್ಲಿಯರ್ ಮಾಡಿರೋದ್ರಿಂದ ನನಗೆ 2nd ಜುಲೈಗೆ ರಿಪೋರ್ಟಿಂಗ್ ಇದೆ NDA ಪುಣೆ ಖಡಕ್ವಾಸ್ಲಲ್ಲಿ. ಅಲ್ಲಿಗೆ ಹೋಗಿ ನಾನು 2nd ಜುಲೈಗೆ ರಿಪೋರ್ಟ್ ಮಾಡ್ಬೇಕು 2025. ಸೊ ಅಲ್ಲಿ ರಿಪೋರ್ಟ್ ಮಾಡಿದಾದ್ಮೇಲೆ 3 ವರ್ಷ ಏನಿದೆ NDA ಅಲ್ಲೇನೆ ಅವರು ಏರ್ ಫೋರ್ಸ್ಗೆ ಯಾರು ಹೋಗ್ಬೇಕಂತಿದ್ದಾರೆ, ನೇವಿಗೆ ಯಾರು ಹೋಗ್ಬೇಕಂತಿದ್ದಾರೆ, ಆರ್ಮಿಗೆ ಯಾರು ಹೋಗ್ಬೇಕಂತಿದ್ದಾರೆ, ಎಲ್ಲಾರನ್ನೂ ಒಟ್ಟಿಗೆ ಓದಿಸ್ತಾರೆ. 3 ವರ್ಷ ಎಜುಕೇಶನ್ ಪ್ಲಸ್ ಟ್ರೈನಿಂಗ್ ಕೊಡ್ತಾರೆ ಅವರು ಆರ್ಮಿಗೆ. ಸೊ ಇದಾಗಿದಾದ್ಮೇಲೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಫಂಡಿಂಗ್ ಎಲ್ಲ ಮಾಡ್ತಾರೆ. ಅದ್ರ ಮೇಲ್ಗಡೆ ಸ್ಟೇಟ್ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ, ನಾವು ಅದಕ್ಕೆ ಅಪ್ಲೈ ಮಾಡ್ಬೋದು. ಈ NDA 3 ವರ್ಷ ಆಗಿದಾದ್ಮೇಲೆ ನೆಕ್ಸ್ಟ್ ಕೊನೆ ವರ್ಷ ಆರ್ಮಿಗೆ ಅಥವಾ ಏರ್ ಫೋರ್ಸ್ಗೆ ಅಥವಾ ನೇವಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆರ್ಮಿಗೆ ಹೋಗ್ಬೇಕಂತಿದ್ದೀನಿ, ಅದಕ್ಕೆ ನಾನು IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಏನ್ ಡೆಹ್ರಾಡೂನ್ ಅಲ್ಲಿ ಇದೆಯಲ್ಲ ಅಲ್ಲಿ ಟ್ರೈನಿಂಗ್ ತಗೋಬೇಕಾಗುತ್ತೆ 1 ವರ್ಷ. ನಿಮ್ಮ ಆಸೆ, ನಿಮ್ಮ ತಂದೆಯ ಆಸೆ ಏನು ಅಂತ? ಈಗ ಸದ್ಯಕ್ಕೆ NDAಗೆ ನಾನು ಹೋಗ್ತಾ ಇದ್ದೀನಿ. ಆಮೇಲೆ 4 ವರ್ಷ ಆಗಿದಾದ್ಮೇಲೆ ಆಫೀಸರ್ ಆಗಿ ಕಮಿಷನ್ ಆಗ್ತೀನಿ. ನನ್ನ ಆಸೆ ಏನಂದ್ರೆ ಫಸ್ಟ್ ಹೋಗೋದು ಲೆಫ್ಟಿನೆಂಟ್ ಆಗಿ, ಅದಾಗಿದ್ದಾದ್ಮೇಲೆ ನಮ್ಮ ಕೆಪಬಿಲಿಟೀಸ್ ನ ತೋರ್ಸ್ಕೊಂಡ್ರೆ ಅವರು ನಮ್ಮನ್ನ ಇನ್ನ ಜಾಸ್ತಿ ಮೋಟಿವೇಟ್ ಮಾಡ್ತಾರೆ, ನಮ್ಮನ್ನ ಮುಂದೆ ತರಕ್ಕೆ ಟ್ರೈ ಮಾಡ್ತಾರೆ. ಎಲ್ಲದಕ್ಕಿಂತ ಹೈಯೆಸ್ಟ್ ರ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಜನರಲ್ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಮೇಲ್ಗಡೆನೂ ಒಂದು ರ್ಯಾಂಕ್ ಇದೆ, ಫೀಲ್ಡ್ ಮಾರ್ಷಲ್ ಅಂತ. ಇಲ್ಲಿ ತನಕ ಇಬ್ಬರೇ ಆಗಿರೋದು, ಫೀಲ್ಡ್ ಮಾರ್ಷಲ್ ಆಗ್ಬೇಕು ಅಂತ ನಂಗೂ ಒಂದು ಆಸೆ ಇದೆ. ತುಮಕೂರ್ನ ದೊಡ್ಡಬಾಣಗೆರೆಯ ಹುಡುಗ ಇವತ್ತು ಅಲ್ಲಿವರೆಗೂ ಹೋಗಿ ಕಷ್ಟಪಟ್ಟು, ಅದರಲ್ಲೂ ಕೂಡ NDA ಎಕ್ಸಾಮ್ ಅನ್ನುವಂಥದ್ದು, SSB ಇಂಟರ್ವ್ಯೂ ಅನ್ನುವಂಥದ್ದು, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಈ ಒಂದು SSB ಇಂಟರ್ವ್ಯೂ ಫೇಸ್ ಮಾಡಿರುವಂತದ್ದು, ಯಾವ ಇಂಟರ್ವ್ಯೂ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ನಾನು ಕೂಡ ಕೇಳ್ಪಟ್ಟೆ. ಇದೆಲ್ಲ ಆದ್ಮೇಲೆ ಎಷ್ಟು ಪ್ರೌಡ್ ಫೀಲ್ ಇದೆ? ನಿಮ್ಮ ತಂದೆಯವರ ಆಸೆಯನ್ನ ಪೂರೈಸ್ತಿದ್ದೀನಿ ಅನ್ನೋದು ಎಷ್ಟು ಫೀಲ್ ಇದೆ?
ನನಗೆ ಅಂತ ಸ್ಪೆಷಲ್ ಆಗಿ ಹ್ಯಾಪಿನೆಸ್ ಅಂತದೇನಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ. ಆದ್ರೆ ನಮ್ ತಂದೆ ತಾಯಿ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು. ನಾನು BM ಚಾಣಕ್ಯ ಶಾಸ್ತ್ರಿ ಅವರ ತಂದೆ BMB ಶಾಸ್ತ್ರಿ, ಮಾಜಿ ಸೈನಿಕರು, ಪ್ರಸ್ತುತ ಉಪನ್ಯಾಸಕರಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ನನ್ನ ಮಗ NDA ಪರೀಕ್ಷೆಯಲ್ಲಿ UPSC ನಡೆಸಿದಂಥ ಪರೀಕ್ಷೆಯಲ್ಲಿ 64ನೇ ರ್ಯಾಂಕ್ ಬಂದಿರತಕ್ಕಂಥದ್ದು ಬಹಳ ಖುಷಿಯ ವಿಷಯ. ಅದರಲ್ಲೂ ಸಹ ದೇಶ ಸೇವೆಗೋಸ್ಕರ ಹೋಗ್ತಾ ಇರ್ತಕ್ಕಂಥದ್ದು ಒಬ್ಬ ಮಾಜಿ ಸೈನಿಕರಿಗೆ ಅದಕ್ಕಿಂತ ಬೇರೆ ಇನ್ನೇನು ಸಂತೋಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಕೊಟ್ಟಿದೆ. ಅದಲ್ಲದೆ ನಾನು ಕೇವಲ ಸೈನಿಕನಾಗಿ ಸೇವೆಯನ್ನು ಸಲ್ಲಿಸಿದ್ದೆ, ಅವನು ಆ್ಯಸ್ ಎ ಆಫೀಸರಾಗಿ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯನ್ನು ಕೊಟ್ಟಿದೆ. ಅವನಿಗೆ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲಕ್. ಎಲ್ರಿಗೂ ನಮಸ್ಕಾರ. ನಾನು BM ಚಾಣಕ್ಯ ಶಾಸ್ತ್ರಿಯವರ ತಾಯಿ MB ಜ್ಯೋತಿ. ನಾನು ಗೃಹಿಣಿ. ನನಗೆ ನನ್ನ ಮಗ UPSCಲಿ 64 ರ್ಯಾಂಕ್ ತಗೊಂಡಿರೋದು ತುಂಬ ಖುಷಿಯಾಗಿದೆ. ಅಷ್ಟೇ, ಎಲ್ಲ ಮಕ್ಕಳು ಇದೇ ಥರ ಈ ಎಕ್ಸಾಮಲ್ಲಿ ಪಾಸ್ ಮಾಡಿ ದೇಶ ಸೇವೆ ಮಾಡಲಿ ಅನ್ನೋದು ನನ್ನ ಆಸೆ. ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ನಾವು ಮತ್ತು MB ಶಾಸ್ತ್ರಿಯವರು ಮತ್ತು ರವೀಶ್ ಅಂತ ನಾವು ಸಿದ್ದರಾಮಣ್ಣ ಹಾಸ್ಟೆಲ್ ಮೆಟ್ಟಾಗಿ ಜೊತೆಗೆ ಓದ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ನಾವು ಒಂದು ಫ್ರೆಂಡ್ಸ್ ಆಗಿ ಜೊತೆಯಲ್ಲಿ ಕಾಲ ಕಳೀತಿದ್ದು. ಹಾಗಾಗಿ ಈಗ ಅವರ MBB ಶಾಸ್ತ್ರಿ ಅವರ ಮಗ ಈ ಒಂದು ದೇಶ ಸೇವೆಗೆ ಒಂದು ಹೈಯರ್ ಆಫೀಸರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ತಂದಿರ್ತಕ್ಕಂಥ ವಿಚಾರ. ನಮ್ಮ ಮಗನೇ ಆಯ್ಕೆ ಆಗಿರ್ತಕ್ಕಂಥ ಸಂತೋಷ ನಮಗೆ ಈ ಸಂದರ್ಭದಲ್ಲಿ ಆಗ್ತಾಯಿದೆ. ಹಾಗೆ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ನಮಗೆ ನಮ್ಮ ಒಂದು ಚಿಕ್ಕ ಒಂದು ದೊಡ್ಡಬಾಣಗೆರೆ ಗ್ರಾಮದಲ್ಲಿ ಹುಟ್ಟಿ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿಯನ್ನು ತಂದಿರತಕ್ಕಂಥ ವಿಚಾರ. ನಮ್ಮ ತುಮಕೂರು ಜಿಲ್ಲೆಗೆ ತುಂಬ ಒಂದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವನು ಇನ್ನೂ ಹೆಚ್ಚು ಹುದ್ದೆಗಳನ್ನು ಅಲಂಕರಿಸಲಿ, ಭಗವಂತ ಅವರಿಗೆ ಹೆಚ್ಚು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ರೂಮ್ಮೇಟು, ನಮ್ಮ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ BMB ಶಾಸ್ತ್ರಿಯವರ ಮಗ ನಮ್ಮ ದೇಶದ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಆಗಿದೆ. ಅದಾದ ನಂತರ ಅವರು ಆರ್ಮಿಯಲ್ಲಿ ನಿವೃತ್ತಿಯಾದ ನಂತರ ನಾವು ಮತ್ತು ಅವರು ಅಕ್ಕಪಕ್ಕದ ನೈಬರ್ಹುಡ್ ಆಗಿದ್ದು, ಅವಲ್ಲೂ ಕೂಡ ಒಡನಾಟ ಇತ್ತು, ಈಗಲೂ ಕೂಡ ಒಡನಾಟ ಇದೆ. ಮತ್ತು ಆ ವಿದ್ಯಾರ್ಥಿ ನಮ್ಮ ಕಣ್ಣು ಮುಂದೆ ಬೆಳೆದಿರ್ತಕ್ಕಂಥ ಒಬ್ಬ ಬಾಲಕ ಇವತ್ತು ನಮ್ಮ ದೇಶ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೆ ಒಳ್ಳೆಯ ಶುಭವಾಗಲಿ, ಉನ್ನತ ಹುದ್ದೆಗೆ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತರ್ತಾ ಇದೆ. ಮುಂದೆ ಅವನಿಗೆ ದೇವರು ಹೆಚ್ಚಿನ ಐಶ್ವರ್ಯವನ್ನು ಕೊಟ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ನಾನು ದೇವರಲ್ಲಿ ಬೇಡಿಕೆ ಅಂತೀನಿ. ಮುಂದಿನ ಹೆಜ್ಜೆ ಇವಾಗ ಒಂದು ರೀತಿಯಾಗಿ ನಿಮ್ಮ ತಂದೆಯವರ ಕನಸನ, ನಿಮ್ಮ ತಂದೆಯವ್ರ ಕನಸ ಇದೆಲ್ಲ. ತಂದೆಯವರು ಕೂಡ ಎಲ್ಲೋ ಒಂದ್ ಕಡೆ ಇರೋ ಮಗನ್ನ ಆರ್ಮಿ ಕಳಿಸ್ಬೇಕು ಅನ್ನೋ ಫೀಲಿಂಗು, ಮತ್ತೆ ಇನ್ನೊಂದ್ ಕಡೆ ಅವ್ರು ಕೂಡ ಸೇನೆಯಿಂದ ಬಂದಿರೋದ್ರಿಂದ ಅವ್ರಿಗೂ ಇದ್ರಲ್ಲಿ ಹೋಗ್ಲಿ ಅನ್ನೋ ಆಸೆ ಇದೆ. ಅದನ್ನ ಪೂರೈಸಿರೋದಕ್ಕೆ ನನಗೆ ಸ್ವಲ್ಪ ಖುಷಿ ಇದೆ. ಎಸ್, ನಿಮ್ಮಿಂದ ಈಗ ಇದಕ್ ನಾವು ಆರ್ಮಿಗೆ ಹೋಗ್ಬೇಕು, ನಾವು NDA ಎಕ್ಸಾಮ್ ಅನ್ನ ಬರೀಬೇಕು, ಈ SSB ಇಂಟರ್ವ್ಯೂ ನಾವು ಹೋಗ್ಬೇಕು ಅನ್ನೋರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಒಂದೇ ಉತ್ತರದಲ್ಲಿ? ಏನಿಲ್ಲ, ಜಸ್ಟ್ ಈ ಏನ್ ಇಂಡಿಯಾ ಇದ್ರ ಬಗ್ಗೆ ಎಕ್ಸ್ಪೋಜರ್ ಜಾಸ್ತಿ ಇರಲ್ಲ ನಮ್ ರೀಜನ್ ಕಡೆ ಅವ್ರಿಗೆ. ಇದಕ್ಕೆ ಆದಷ್ಟು ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ವಂಡರ್ಫುಲ್ ಫ್ಯೂಚರ್ ಆಪರ್ಚುನಿಟಿ ಇದೆ ಇಲ್ಲಿ, ಇದ್ರನ್ನ ಯುಟಿಲೈಸ್ ಮಾಡ್ಕೊಂಡ್ಲಿ ಅಂತ ನಾನೊಂದು ಮೆಸೇಜ್ ತಲುಪಿಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಸ್, ಒಟ್ಟಾರೆ ದೊಡ್ಡಬಾಣಗೆರೆಯ ಹುಡುಗ ಇವತ್ತು ಅತ್ಯುನ್ನತವಾದಂತ ಒಂದು ಸಾಧನೆ ಅಂತಾನೆ ಹೇಳ್ಬೋದು, ಅತ್ಯುನ್ನತವಾದಂತ ಒಂದು ಸಾಧನೆ, ಅಮೋಘ ಸಾಧನೆ ಅಂತಾನೆ ಹೇಳ್ಬೋದು. ಚಾಣಕ್ಯ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗ್ಲಿ, ಅವರು ನಮ್ಮ ತುಮಕೂರಿಗೆ ಮತ್ತಷ್ಟು ಕೀರ್ತಿಯನ್ನ ಹೆಚ್ಚಿಸ್ಲಿ, ಅವರು ಆರ್ಮಿ ಆಫೀಸರ್ ಆಗಿ ಅವ್ರು ಕಂಡಂತ ಕನಸು ನನ್ಸಾಗ್ಲಿ ಅನ್ನುವಂಥದ್ದು ಅಮೋಘ್ ಟಿವಿಯ ಒಂದು ಆಶಯ ಅಂತ ಹೇಳ್ತೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಅಮೋಘ್ ಟಿವಿ.